ಇವರ ಒಂದು ಎರಡು ಹಗರಣಗಳಿಲ್ಲ, ಒಂದು ಎರಡು ಪ್ರಕರಣಗಳಿಲ್ಲ. ಹಳೆಯದು ಪ್ರೀವಿಯಸ್ ರೀಡಿಂಗ್ ಎಷ್ಟಿತ್ತು? 21 ಬಿಲ್. 50 ರೀಡಿಂಗ್ ಜೀರೋ ಇದೆ. ರೀಡಿಂಗ್ ಜೀರೋ ಇದೆ. ಇದು ಹಗಲು ದರೋಡೆ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀವಿ ಸರ್. ಇದೆಲ್ಲ ಕಚಡ ಕೆಲಸನೇ ಅಂತಾನೆ ಹೇಳ್ಬೇಕು. ಎಲ್ಲಿ ಬಳಕೆ ಇವಾಗ ಇದು ರಾಂಗ್ ಅಲ್ವಾ? ಇದು ರಾಂಗ ಇದಾ? ಸರಿನಾ? ನೀವೇ ಹೇಳಿ. ನಿಮ್ಮ ಮನೆ ವೀಕ್ಷಕರು ನಮಸ್ಕಾರ, ನಾನು ಬಳಗಾರ್. ಇವತ್ತು N2EH 67195 ಅಂದ್ರೆ ಈ N8 ಸಬ್ ಡಿವಿಷನ್ ನಾಗರಬಾವಿಲಿ ಇದೀವಿ, ಅಂಬೇಡ್ಕರ್ ಕಾಲೇಜ್ ಪಕ್ಕದಲ್ಲೇ. ಈ ಒಂದು ಹಳೆ ಪದ್ಧತಿ ಏನಿತ್ತು ಅಂದ್ರೆ ಪರ್ಮನೆಂಟ್ ಮೀಟರ್ ರೀಡರ್ಸ್ ಇದ್ರು. ಆ ಪರ್ಮನೆಂಟ್ ಮೀಟರ್ ರೀಡರ್ಸ್ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ರು, ಯಾಕಂದ್ರೆ ಇಲಾಖೆ ಸಂಬಳ ತಿಂತಾ ಇದ್ರು. ಆದ್ರೆ ಇವತ್ತು ಐಡಿಯಾ ಇನ್ಫಿನಿಟಿ ಅನ್ನುವ ಒಂದು ಖಾಸಗಿ ಸಂಸ್ಥೆಗೆ 13 ರೂಪಾಯಿ ಬಿಲ್ಲಿನ ಪ್ರಕಾರ ಬೆಸ್ಕಾಂ ಅವರಿಗೆ ಹೊಣೆ ಹೊರಿಸಿದೆ. ಒಂದೊಂದು ONM ಅಲ್ಲಿ ಕನಿಷ್ಠ 3 ರಿಂದ 5 ಜನ ಟೆಂಪ್ರವರಿ ಮೀಟರ್ ರೀಡರ್ ಆಗಿ ಐಡಿಯಾ ಇನ್ಫಿನಿಟಿ ಕಡೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಹುಡುಗರು. ಕೆಲಸ ಮಾಡ್ತಿರೋಂಥ ಹುಡುಗರಿಗೆ ಸರಿಯಾದ ಒಂದು ತಯಾರಿ ಕೊಟ್ಟಿದಾರ, ಟ್ರೈನಿಂಗ್ ಕೊಟ್ಟಿದಾರ, ಮತ್ತೆ ಆ ಹುಡುಗರು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾರಾ? ಯಾವ್ದ್ರ ಬಗ್ಗೆ ಯಾರಿಗೂ ಗಮನ ಇಲ್ಲ. ಇವತ್ತು ನಿಜವಾಗ್ಲೂ ನಷ್ಟ ಅನುಭವಿಸ್ತಿರೋದು ಇಲಾಖೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಅನುಭವ ಇಲ್ಲದಂತ ಹುಡುಗರಿಗೆ ಕೆಲಸ ಕೊಟ್ಟು ಅವ್ರು ಏನ್ ಮಾಡ್ತಾರೆ, ಅವ್ರು ಹೆಂಗ್ ಮಾಡ್ತಾರೆ, ಯಾವ ತರ ಬಿಲ್ಲಿಂಗ್ ಮಾಡ್ತಾರೆ, ಎಷ್ಟು ತಪ್ಪುಗಳು ಮಾಡ್ತಾರೆ, ಎಷ್ಟು ಸರಿಗಳು ಮಾಡ್ತಾರೆ ಅಂತ ಇವತ್ತಿನವರೆಗೂ ಯಾವೊಬ್ಬ ಅಧಿಕಾರಿ ಇದ್ರ ಬಗ್ಗೆ ಎಚ್ಚರ ವಹಿಸಿಲ್ಲ. ಇನ್ನೊಂದು ದುರಂತದ ವಿಚಾರ ಏನಂದ್ರೆ, ಈ ಹುಡುಗರ ಕೇವಲ IT ಪ್ರಾಫಿಟ್ ಕಂಡು ಕೆಲಸ ಕೊಟ್ಟ ಮೇಲೆ ಇವರು ಒಂದಿಷ್ಟು ಹಣಗಳನ್ನ ಕಲೆಕ್ಟ್ ಮಾಡ್ಕೊಂಡು, ಅಂದ್ರೆ ಈ ಅರಿಯರ್ಸ್ಗಳು ಇದ್ದಂತ ಬಾಕಿ ಇದ್ದಂತ ಗ್ರಾಹಕರ ಹತ್ರ ಹಣ ಕಲೆಕ್ಟ್ ಮಾಡಿ ಆ ದುಡ್ಡನ್ನು ತಗೊಂಡು ಓಡೋದಂತ ಹಲವಾರು ಉದಾಹರಣೆಗಳು ಇವತ್ತಿನ ಆಫೀಸರ್ಸು ನೋಡಿದ್ದಾರೆ. ಅಂತ ಉದಾಹರಣೆಗಳನ್ನು ನೋಡಿದಂತಹ ಅಧಿಕಾರಿಗಳು ಯಾವ್ದಾದ್ರು ಕ್ರಮ ಕೈಗೊಂಡಿದಾರ? ಈ ಒಂದು ಕಂಪನಿಗೆ ಐಡಿಯಾ ಇನ್ಫಿನಿಟಿಗೆ ಯಾವ್ದಾದ್ರು ಒಂದು ಎಚ್ಚರಿಕೆಯ ಒಂದು ಪತ್ರ ಕೊಟ್ಟಿದ್ದಾರೆ ಅಂದ್ರೆ ಇವತ್ತಿನವರೆಗೂ ಯಾವುದು ಅದು ನಡೆದಿಲ್ಲ. 13 ರೂಪಾಯಿ ಚಾರ್ಜ್ ಮಾಡುವಂತ ಐಡಿಯಾ ಇನ್ಫಿನಿಟಿ 3 ರೂಪಾಯಿ ಆ ಹುಡುಗನಿಗೆ ಒಂದು ಬಿಲ್ಗೆ ಕೊಡ್ತಾ ಇದೆ. ಅವನ ಜೀವನ 10-12 ಸಾವಿರ ರೂಪಾಯಿ ನಡೆಸ್ತಾ ಇದ್ದಾನೆ. ಹಂಗಾಗಿ ಅವನ ಇನ್ನೂ ಒಂದು ಸ್ವಲ್ಪ ಆಸೆಗಳನ್ನು ತೀರಿಸ್ಕೊಳ್ಳೋದಿಕ್ಕೆ ಹಲವಾರು ರೀತಿಯ ಅಕ್ರಮಗಳನ್ನು ಇವತ್ತು ಬೆಸ್ಕಾಂ ಇಲಾಖೆಯಲ್ಲಿ ಮಾಡ್ತಾ ಇದ್ದಾರೆ, ಮುಂದಕ್ಕೂ ಮಾಡ್ತಾರೆ. ಇವರ ಒಂದು ಎರಡು ಹಗರಣಗಳಿಲ್ಲ, ಒಂದು ಎರಡು ಪ್ರಕರಣಗಳಿಲ್ಲ. ಇವರು ಹೋಗೋದು ಯಾವ್ದೋ ಒಂದು ಮನೆ ಕಟ್ತಾ ಇರ್ತಾರೆ, ಅವ್ರ ಹತ್ರ ಹೋಗಿ ಮಾತಾಡಿ ಅವರಿಂದ ಕೆಲಸಗಳನ್ನ ತಗೊಂಡು ಗುತ್ತಿಗೆದಾರರ ಕೆಲಸನೂ ಮಾಡ್ತಾರೆ. ಅದು ಸರಿನಾ ತಪ್ಪಾ ನೀವು ವಿಮರ್ಶಿಸ್ಕೊಳ್ಳಿ. ಯಾಕಂದ್ರೆ ಸಂಬಳ ಕೊಡ್ತಿರೋ ಇಲಾಖೆಯಿಂದ ಇವ್ರು ಈ ತರ ಕೆಲಸ ಮಾಡಬಾರ್ದು, ಅದು ಕಾನೂನು ಬಾಹಿರ. ಆದ್ರೂ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇವತ್ತು ನಾವು N8 ಸಬ್ ಡಿವಿಷನ್ ಬಂದಿದೀವಿ. N8 ಸಬ್ ಡಿವಿಷನ್ ಏನ್ ನಡೆದಿದೆ ಅಂದ್ರೆ, ಇಲ್ಲೊಬ್ರು ಮಾಲೀಕರು ವೀರಣ್ಣ ಅಂತ 15/2/2 ಮಲ್ಲತ್ತಳ್ಳಿ, ಇದು ಏನು ಅಂಬೇಡ್ಕರ್ ಕಾಲೇಜ್ ಪಕ್ಕದ ರೋಡಲ್ಲಿ ಇಲ್ಲಿದ್ದೀವಿ. ಈ ಆರಾರು ಸಂಖ್ಯೆ ಬಂದು N2EH 67195 ಅಂತ. ಅವ್ರದ್ದು ಆಕ್ಚುಲಿ ಈ ತಿಂಗಳು 12/6/2024 ಇವ್ರು ಬಿಲ್ ಕೊಟ್ಟಿದ್ದಾರೆ. ನೋಡಿ, ಇದೊಂದು ಹೊಸ ಮೀಟರ್ L&T ಅವ್ರು ಫಿಟ್ ಮಾಡಿದ್ದಾರೆ ಮೊನ್ನೆ, ಡಿಜಿಟಲ್ ಮೀಟರ್. ನೋಡಿ 2295.1 ಇವತ್ತು ನೋಡಿ 12ನೇ ತಾರೀಕು ರೀಡಿಂಗ್ ಮಾಡಿದ್ದಾರೆ. ಅವತ್ತು ಇವ್ರು ಕೊಟ್ಟಂತ ಇದೆಷ್ಟು ರೀಡಿಂಗು? 21. ಹಳೆಯದು ಪ್ರೀವಿಯಸ್ ರೀಡಿಂಗ್ ಎಷ್ಟಿತ್ತು? 21. ಓಕೆನಾ? ಇಷ್ಟನ್ನು ಕೊಟ್ಟಿದ್ದಾರೆ. ಇವತ್ತಿನ ರೀಡಿಂಗ್ ಎಷ್ಟು? 19044 ಅಂತ ಸೀರಿಯಲ್ ನಂಬರು. 2295.1 22.95.1 MD ಬಂದ್ಬಿಟ್ಟು 0.94 ಇದೆ. ಆದ್ರೆ ಇಲ್ಲಿ ತೋರಿಸಿ, ಇಲ್ಲಿ ನೋಡಿ ರೀಡಿಂಗು 21 MD ಎಷ್ಟಾಗ್ತಾರೆ ಇವರು? 4.5 ಕಿಲೋವಾಟ್ MD ಆಗ್ತಾರೆ. ಇವ್ರು ಬಳಕೆ ಆಗಿರೋದು ನಿಮ್ಗೆ 6 ತಿಂಗಳು ತೋರಿಸ್ತಾ ಹೋಗ್ತೀನಿ. ನೋಡಿ 0.98 ಇವತ್ತಿಂದು 21.98 ಕಳೆದ ತಿಂಗಳು, 20.82 ಎರಡನೇ ತಿಂಗಳ ಕೆಳಗಡೆ, 19.66 ಮೂರನೇ ತಿಂಗಳು, 18.46 ನಾಲ್ಕನೇ ತಿಂಗಳು, 17.37 ಐದನೇ ತಿಂಗಳು, 16.13 ಆರನೇ ತಿಂಗಳು. MD ಬಂದ್ಬಿಟ್ಟು ಇವತ್ತಿಂದು 0.98 ಇದೆ. ತಿಂಗಳು 0.101 ಅಂದ್ರೆ 1 ಕಿಲೋವಾಟ್ ಇದೆ. ಮೂರನೇ ತಿಂಗಳು ಬಂದ್ಬಿಟ್ಟು 90 ಇದೆ. ನಾಲ್ಕನೇ ತಿಂಗಳು 40 ಇದೆ, 90 ಇದೆ. ಐದನೇ ತಿಂಗಳಲ್ಲಿ 97 ಇದೆ, 0.97 ಇದೆ. ಆರನೇ ತಿಂಗಳಲ್ಲಿ 0.98 ಇದೆ. ಕಳೆದ 6 ತಿಂಗಳಿಂದ ಕಾನ್ಸ್ಟೆಂಟ್ ಆಗಿ 0.98 ಅಥವಾ 0.1 1.1 ಒಂದು ತಿಂಗಳು ಮಾತ್ರ ಬಿಟ್ಟರೆ ಕಾನ್ಸ್ಟೆಂಟ್ ಆಗಿ 5 ತಿಂಗಳು 1 ಕಿಲೋವಾಟ್ ಮೇಲೆ MD ಕ್ರಾಸ್ ಆಗಿಲ್ಲ. ಆಮೇಲೆ ಕಳೆದ ತಿಂಗಳಿದ್ದಂತ ರೀಡಿಂಗ್ 21. ಈ ತಿಂಗಳಿರೋದು 21.98. ಆಕ್ಚುಲಿ 21.98 ಮಾಡಬೇಕಾಗಿತ್ತು. ಇವತ್ತೇನೋ 1-2-3 ಯೂನಿಟ್ ಜಾಸ್ತಿ ಓಡಿದೆ ಅಂತ ಇಟ್ಕೊಳ್ಳೋಣ. ಆದ್ರೆ ಇವ್ರು ಕೊಡ್ಬೇಕಾಗಿದ್ದು ಎಷ್ಟು? 21.90 ಆದ್ರೂ ಕೊಡ್ಬೇಕಾಗಿತ್ತು. ಆದ್ರೆ ಈ ಮೀಟರ್ ರೀಡರ್ ಯಾರು?
MR ಬಂದ್ಬಿಟ್ಟು 332. N8 ಸಬ್ ಡಿವಿಷನ್. ಈ ಒಬ್ಬ ಮೀಟರ್ ರೀಡರ್ ಯಾವ ತರ ಕೆಲಸ ಮಾಡ್ತಾ ಇದ್ದಾನೆ ಗೊತ್ತಿಲ್ಲ. ₹3 ಒಂದು ಬಿಲ್ ತಗೊಂತಾ ಇದಾರೆ. ಐಡಿಯಾ ಇನ್ಫಿನಿಟಿ ಅವರು ₹13 ತಗೊಂತಾರೆ. ಈ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಈ ಒಂದು ಮನೆಯಲ್ಲಿ ಬಾಡಿಗೆ ಇರುವಂತಹ ಗ್ರಾಹಕರಾದ ರಮೇಶ್ ಅವ್ರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಅವ್ರ ಹತ್ರನೇ ಮಾತಾಡ್ತಾ ಹೋಗೋಣ, ಅವ್ರಿಗೆ ಏನೆಲ್ಲ ಸಮಸ್ಯೆ ಆಗಿದೆ ಇದ್ರ ಬಗ್ಗೆ ಅಂತ. ನಮಸ್ಕಾರ ರಮೇಶ್ ಅವರೇ. ನಮಸ್ಕಾರ, ಹೇಳಿ ಸರ್. ಏನಾಗಿದೆ ನಿಮ್ ಪ್ರಾಬ್ಲಮ್? ಸರ್, ನಮ್ದು ಪ್ರಾಬ್ಲಮ್ ಎಲೆಕ್ಟ್ರಿಕಲ್ ರೀಡಿಂಗು. ನಾನ್ ಸುಮ್ನೆ ಅಕಸ್ಮಾತ್ ಚೆಕ್ ಮಾಡಿದೆ. ಲಾಸ್ಟ್ ಮಂತ್ ಯೂಸ್ ಮಾಡಿರೋದು 2121 ಇದೆ ರೀಡಿಂಗು. ಪ್ಲಸ್ ಈ ಮಂತ್ ಹಿಂದಿನ ಮಾಪನ ಅಂತ ಕೊಟ್ಟಿದ್ದಾರೆ 2121. ಹಂಗಾರೆ ನಾನೇನು ಯೂಸೇ ಮಾಡಿಲ್ವಾ? ಯೂಸ್ ಮಾಡಿದೀರಾ? ಯೂಸ್ ಮಾಡಿದೀನಿ. ಯೂಸ್ ಮಾಡಿದ್ರು ಕೂಡ 21 ಬಂದಿದೆ. ಸರಿ, ಆಯ್ತು. ಆದ್ರೆ ಇಲ್ಲಿ ಮಿನಿಮಮ್ ಚಾರ್ಜ್ 240 ಹಾಕಿದ್ದಾರೆ, ಓಕೆ. ಬಟ್ ₹450 ಬಿಲ್ ಕೊಟ್ಟಿದ್ದಾರೆ. ₹450 ಬಿಲ್. 450 ರೀಡಿಂಗ್ ಜೀರೋ ಇದೆ. ರೀಡಿಂಗ್ ಜೀರೋ ಇದೆ. MD ಪೆನಾಲ್ಟಿ ₹450 ಹಾಕಿದ್ದಾರೆ. ಹಳೆ ಬ್ಯಾಲೆನ್ಸ್ ಎಷ್ಟಿದೆ ನಿಮ್ದು? ಹಳೆ ಬ್ಯಾಲೆನ್ಸ್ 483 ಇದೆ. ಎಲ್ಲ ಸೇರಿ ₹937 ಬಂದಿದೆ. N8 ಸಬ್ ಡಿವಿಷನ್ MR 332 00 ರೀಡಿಂಗ್ ಇದೆ. 4.5 MD ಹಾಕಿದ್ದಾರೆ. 4.5 MD ಹಾಕಿದಾಗಿಂದ ನಿಮ್ಗೆ ಏನಾಗಿದೆ, ಅಲ್ಲಿ ಸಹಜವಾಗಿ ನಿಮ್ಗೆ MD ಚಾರ್ಜಸ್ ₹450 ಬಂದಿದೆ. ಏನಕ್ಕಿದು ಈ ದಂಡ ಏನಕ್ಕೆ ಹಾಕಿದ್ದಾರೆ? ಅದೇ ನಿಮ್ದು ಏನು ನಿಮ್ಮ ಸ್ಯಾಂಕ್ಷನ್ ಲೋಡ್ಗಿಂತ ಹೆಚ್ಚಿನ ಬಳಕೆ ನೀವು ಮಾಡಿದ್ದೀರಾ, 2 ಕಿಲೋವಾಟ್ಗಿನ ನಾವು ಜಾಸ್ತಿ ಯೂಸ್ ಮಾಡಿದೀರಾ ಅಂತ ನಿಮಗೆ ಅದನ್ನ ಪೆನಾಲ್ಟಿ ಹಾಕಿದ್ದಾರೆ. MD ಪೆನಾಲ್ಟಿ ಅಂತ ಹಾಕಿದ್ದಾರೆ. ಈ ರೀತಿಯಾಗಿ ನಿಮ್ಮೊಬ್ಬರಿಗೆ ಅಲ್ಲ, ತುಂಬಾ ಗ್ರಾಹಕರಿಗೆ ಆಗಿರುತ್ತೆ. ಪಾಪ ಅವ್ರು ನೋಡ್ಕೊಂಡ್ರೆ ಸರಿ, ನೋಡ್ಕೊಳ್ಳಿಲ್ಲ ಅಂದ್ರೆ ಇದು ಹಗಲು ದರೋಡೆ ಮಾಡ್ತಾ ಇದೆ ಸರ್. ಇದು ಒಂದು ಟೈಮ್ ಅಲ್ಲ, ಇದಾಗ್ಲೇ ಆಲ್ಮೋಸ್ಟ್ ಒಂದು 3-4 ಟೈಮ್ಸ್ ಆಗಿದೆ. ಲಾಸ್ಟ್ ಟೈಮ್ ಒಂದ್ಸರಿ ಕಾಲ್ ಮಾಡಿದಾಗ ಅವರು ಜಯ ಅವರೇ ನಂಬರ್ ಎತ್ಕೊಂಡಿದ್ರು, ನಂಬರ್ ಕಾಲ್ ಮಾಡಿದ್ರು. ರೀಡಿಂಗೇ ಕೂಡ ಇಲ್ಲಿಗೆ ಬರ್ದೇನೆ ರೀಡಿಂಗ್ ಬಿಲ್ ಕೊಟ್ಟಿದ್ರು. ಆ ಮಂತು ಏನೋ ಸಮಸ್ಯೆಗಳಿದೆ, ಎಲ್ಲ ಸರಿ ಮಾಡ್ತೀವಿ ಅಂತ ಹೇಳಿದ್ರು. ಆ ಮಂತ್ ಸುಮ್ನೆ ನಾವ್ ಎಕ್ಸ್ಟ್ರಾ ಬಿಲ್ ಕಟ್ಟಿದೀವಿ. ಈ ಮಂತ್ ಇವಾಗ ನಾನು ಇದನ್ನ ಈಗ ನಾನ್ ನೆಕ್ಸ್ಟ್ ಮಂತ್ ಇವಾಗ ಆಯ್ತು, ಈಗ ಕಟ್ಬಿಡ್ತೀನಿ. 937 ಕಟ್ಬಿಡ್ತೀರಾ? ಈಗ 90. ಈಗ ನೆಕ್ಸ್ಟ್ ಮಂತ್ ಏನ್ ಮಾಡ್ತಾನೆ, 2121 ಇಂದ ರೀಡಿಂಗ್ ತಗೊಂತಾನೆ. ಇವಾಗ ನೋಡಿ, ನಿಮ್ಗೆ 2 ರೀತಿಯಾದ ನಷ್ಟ ಬರುತ್ತೆ. ಆ ಡಬಲ್ ರೀಡಿಂಗ್ ಯಾರು ಕಟ್ಬೇಕು? ಅಲ್ಲ, ನಿಮ್ಗೆ 2 ರೀತಿಯಾದ ನಷ್ಟ ಬರುತ್ತೆ. ಇವಾಗ ನೀವು ಬಳಕೆ ಮಾಡದೇ ಇರೋದಕ್ಕೆ ₹450. ಹೌದು. ನೀವು ಬಳಸಿರೋದಕ್ಕೆ ಬಿಲ್ ಹಾಕಿಲ್ಲ. ನೆಕ್ಸ್ಟ್ ಟೈಮ್ ಒಂದೇ ಸರಿ ಕೊಡ್ತಾನೆ. ನಿಮ್ಗೆ ಅಕಸ್ಮಾತ್ ಆಗಿ 100 ಯೂನಿಟ್ ಮೇಲೆ ಹೋಯ್ತು ಅಂದ್ರೆ, ಇವಾಗ ಹೆಂಗೆ ಅಂದ್ರೆ 2 ಪ್ರಾಸೆಸ್ ಅಲ್ಲಿ ನಡೆಯುತ್ತೆ. ಮೊದಲೆಲ್ಲ 3 ಸ್ಲ್ಯಾಬ್ ಇತ್ತು, ಇವಾಗ ಒಂದೇ ಸ್ಲ್ಯಾಬ್. ನಿಮ್ಗೆ 99 ಯೂನಿಟ್ ವರೆಗೂ ₹4.75. 99 ಯೂನಿಟ್ ಇಂದ 100 ಯೂನಿಟ್ ನೀವು ರೀಚ್ ಆದ್ರೆ ಒಂದು ಯೂನಿಟ್ಗೆ ₹7 ಚಾರ್ಜ್ ಮಾಡ್ತಾನೆ. ನಿಮ್ಗೆ 100 ಯೂನಿಟ್ ಬಳಕೆ ಮಾಡಿದ್ರೆ ₹700 ಕಟ್ಟಬೇಕು. 99 ಯೂನಿಟ್ ಯೂಸ್ ಮಾಡಿದ್ರೆ ಕನಿಷ್ಠ ಅಂದ್ರೆ ₹500 ಒಳಗಡೆ ಬರುತ್ತೆ. ಹಂಗಿರ್ಬೇಕಾದಂತ ಬಿಲ್ ನಿಮ್ಗೆ ಇವತ್ತು ನೀವು ತಪ್ಪೇ ಮಾಡಿದ್ರು ನಿಮ್ಗೆ ₹450 ಫೈನ್ ಹಾಕಿದ್ದಾರೆ. ಹೌದು, ₹450 ಬಂದಿದೆ. ಬಟ್ ಇವಾಗ ನಾನು ಇದನ್ನ ಪೇ ಮಾಡ್ಕೊಂಡ್ರು ಕೂಡ ನಾನು ನೆಕ್ಸ್ಟ್ ಮಂತ್ ಮತ್ತೆ ಹಳೆ ಬಿಲ್ ಸೇರಿಸಿ ಕಟ್ಟಬೇಕಲ್ಲ. 2 ನಷ್ಟ ಆಗುತ್ತೆ. ನಿಮ್ಗೆ ಅಕಸ್ಮಾತ್ 100 ಯೂನಿಟ್ ಮೇಲೆ ಹೋಯ್ತು ಅಂದ್ರೆ ನಿಮ್ಗೆ ಅದು ಚಾರ್ಜಸ್. ಯಾಕಂದ್ರೆ ನಿಮ್ಗೆ ಬಳಕೆ ಆಗಿರೋದು 0.98, ಅಂದ್ರೆ ನೀವು 1 ಕಿಲೋಮೀಟರ್ ಒಳಗಡೆ ಇದ್ದೀರಾ. ನಿಮ್ಗೆ MD ಪೆನಾಲ್ಟಿ ಬರ್ಲೇಬಾರ್ದಾಗಿತ್ತು. MD ಪೆನಾಲ್ಟಿ ಬಂದಿದೆ. ಈ ತರ ಕೆಲಸ ಮಾಡ್ತಿರುವಂತ ಅಧಿಕಾರಿಗಳು ನೀವು ಏನ್ ಹೇಳ್ತೀರಾ? ಸರ್, ಇದು ಫುಲ್ಲು ಇದು ಹಗಲು ದರೋಡೆ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀವಿ ಸರ್. ಏನಕ್ಕೆ ಅಂದ್ರೆ ಇಲ್ಲಿ ಫ್ರೀ ಅಂತ ಸಿದ್ದರಾಮಯ್ಯ ಫ್ರೀ ಅಂತ ಕೊಡ್ತಾ ಇದ್ದಾನೆ. ಇಲ್ಲಿ ಏನ್ ಫ್ರೀ ಕೊಡ್ತಾ ಇದ್ದಾನೆ? ನಾನು ಮೊದ್ಲು 1 ವರ್ಷದ ಬ್ಯಾಕು ನಾನು ₹550-600 ಬಿಲ್ ಕಟ್ತಾ ಇದ್ದೆ, ಎಲ್ಲ ಯಾವ್ದೇ ಫ್ರೀ ಇಲ್ದೇನೆ. ಈಗ ಫ್ರೀ ಕೊಟ್ರು ಕೂಡ ₹500 ₹450 ಬಿಲ್ ಬರ್ತಾ ಇದೆ. ಇಲ್ಲಿ ಏನ್ ಫ್ರೀ ಕೊಟ್ಟಂಗಾಯ್ತು? ಏನಿದು? ಯಾರು ಏನು? ಈಗ ನಾನು ನೋಡ್ಕೊಂಡಿದ್ದು ಪರವಾಗಿಲ್ಲ, ನೋಡ್ಕೊಳ್ದೇ ಇರೋ ಇದೇ ತರ ಎಷ್ಟು ಜನಗಳಿಗೆ ಮೋಸ ಆಗ್ತಾ ಇದೆ. 100% ಆಗ್ತಾ ಇದೆ. ಎಷ್ಟು ಜನ ಮೋಸ ಆಗ್ತಾ ಇದೆ? ಅನ್ಎಜುಕೇಟೆಡ್ ಗಳು ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಮೋಸ ಆಗ್ತಾ ಇದ್ದಾರೆ? ಅನ್ಎಜುಕೇಟೆಡ್ ತಪ್ಪಾಗುತ್ತೆ ಅಂತಲ್ಲ, ಎಜುಕೇಟೆಡ್ ತಪ್ಪಾಗ್ಬೋದು. ಆದ್ರೆ ಇವಾಗ ನೋಡಿ, ಒಂದು ಇವಾಗ ನಿಮ್ಮ ಕೈಯಲ್ಲಿರುವಂತ ಈ ಬಿಲ್ ಕೊಡೋದಕ್ಕೆ ಬೆಸ್ಕಾಂ ಕಂಪನಿ ಐಡಿಯಾ ಇನ್ಫಿನಿಟಿ ಅನ್ನೋ ಒಂದು ಕಂಪನಿಗೆ ₹13 ದುಡ್ಡು ಕೊಡ್ತಾ ಇದೆ. ₹13 ಕಂಪನಿ ಐಡಿಯಾ ಇನ್ಫಿನಿಟಿ ಕಂಪನಿ ಕೊಡ್ತಾ ಇದೆ. ಆದ್ರೆ ಈ ರೀತಿಯಾದ ಕೆಲಸಗಳು ಮಾಡಿ ಒಂದು ಕಡೆ ಗ್ರಾಹಕರಿಗೆ ನಷ್ಟ, ಇದರಿಂದ ತಪ್ಪಾದ್ರೆ ಅದು ಒಂದು ಕಡೆ ಕಂಪನಿಗೂ ನಷ್ಟ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್, ಇದು ಹೇಳ್ಬೇಕು ಅಂತಂದ್ರೆ ಇದೆಲ್ಲ ಕಚಡ ಕೆಲಸನೇ ಅಂತಾನೆ ಹೇಳ್ಬೇಕು. ಇಲ್ಲಿ ಏನ್ ಮೀಟರ್ ರೀಡಿಂಗ್ ತೆಗಿತಾರೆ, ಎಜುಕೇಟೆಡ್ ಅನ್ಎಜುಕೇಟೆಡ್, ಅದು ಯಾವ ತರ ಪ್ರೋಸೆಸ್ ಮಾಡ್ತಾರೆ ಒಂದೂ ಗೊತ್ತಿಲ್ಲ. ಬಟ್ ಇದು ಯಾವ ತರ ಹೇಳ್ಬೇಕು ಅಂತಂದ್ರೆ ಇದೊಂಥರ ಹಗಲು ದರೋಡೆ ಅಂತಾನೆ ಅನ್ಬೇಕು. ಇದಕ್ಕೆ ಹೇಳಿದ್ರೆ ಸರಿ ರೆಸ್ಪಾಂಡ್ ಮಾಡಲ್ಲ. ಇದು ಯಾರು ಜೈಯೋ ಎನೋ ಯಾರು ಇದಕ್ಕೆ ಕರೆಕ್ಟ್ ಆಗಿ ಒಂದು ಕ್ರಮ ತಗೊಂಡು ಕರೆಕ್ಟ್ ಆಗಿ ಅದಕ್ಕೆ ಆದಂತಹ ಒಂದು ಎಜುಕೇಟೆಡ್ ಗಳನ್ನ ಬಿಟ್ಟು ರೀಡಿಂಗ್ ತೆಗೆಸ್ಬಿಟ್ಟು ಕರೆಕ್ಟ್ ಆಗಿ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ. ರಮೇಶ್ ಅವರೇ, ಹೇಳಿ ಸರ್. ನಿಮ್ಗೆ ಇದೊಂದು ತಪ್ಪಾಗಿದೆ, ಹೌದು. ಮುಂದಿನ ಕ್ರಮ ಏನ್ ನಿಮ್ದು? ಸರ್, ಇದು ಮುದ್ದಿನ ಕ್ರಮ ಅಂತಂದ್ರೆ ಅವ್ರು ಬಂದ್ಬಿಟ್ಟು ಇದನ್ನ ಸರಿ ಮಾಡ್ಕೊಡ್ಬೇಕು ಸರ್. ಯಾಕೆ ನೀವೇ ಹೋಗ್ಬೇಕು? ನಾವೇನಕ್ಕೆ ಹೋಗ್ಬೇಕು ಸರ್? ನಿಮ್ ಬಿಲ್ ತಾನೇ ತಪ್ಪಾಗಿರೋದು. ಸರ್, ನಾವ್ ಏನಕ್ಕೆ ಸರ್ ಆಫೀಸ್ಗೆ ಹೋಗ್ಬೇಕು? ನಾವ್ ಇವಾಗ ಯೂಸ್ ಮಾಡಿದೀವಿ, ಅವ್ರು ಬಿಲ್ ಕೊಡ್ಬೇಕು, ಬಿಲ್ ಕಟ್ತೀವಿ.
ಅವ್ರು ಸರಿಯಾದ ರೀತಿ ಬಿಲ್ ಕೊಟ್ರೆ ನಮ್ಗೇನ್ ತೊಂದರೆ ಇಲ್ಲ. ಅವ್ರು ಇವಾಗ ರಾಂಗ್ ಆಗಿ ಕೊಟ್ಟಿದ್ದಾರೆ, ಅವ್ರು ಬಂದ್ಬಿಟ್ಟು ಸರಿ ಮಾಡ್ಕೊಡ್ಬೇಕು, ನಾವು ಕಟ್ತೀವಿ. ಅವ್ರು ಬಂದು ಸರಿ ಮಾಡ್ಕೊಡಲ್ಲ ಸರ್ಕಾರಿ ಇಲಾಖೆ. ಸರ್ ಏನಕ್ಕೆ ಸರಿ ಮಾಡ್ಕೊಡಲ್ಲ ಸರ್? ಸರಿ ಮಾಡ್ಕೊಡೋದಕ್ಕೆ ಅಂತಾನೆ ಸಂಬಳಗಳು ತಗೋತಾ ಇರೋದು ಅವರು. ಈಗ ನಾವು ಸಂಬಳ ಯಾರು ತಗೋತಾರೆ? ನಮ್ ದುಡ್ಡುಗಳಿಂದ ನಾವು ತಗೋತಾರೆ. ನಾವು ಕೂಲಿ ಮಾಡ್ತೀವೋ ಏನ್ ಮಾಡ್ತೀವೋ ಅದೆಲ್ಲ ಇಲ್ಲಿ ತಗೊಂಬಂದ್ ಕಟ್ತೀವಿ. ಕಟ್ಟಿಲ್ಲ ಅಂತಂದ್ರೆ ಬಿಲ್ ಕಟ್ ಮಾಡ್ತೀನಿ ಅಂತ ಬರ್ತಾರೆ. ನೀವು ಬಳಕೆ ಮಾಡಿರೋದು ಕಟ್ತಾ ಇದ್ರಿ. ಹೌದು, ಎಲ್ಲಿ ಬಳಕೆ? ಇವಾಗ ಇದು ರಾಂಗ್ ಅಲ್ವಾ? ಇದು ರಾಂಗ್ ಇದೆ, ಸರಿನಾ? ನೀವೇ ಹೇಳಿ. ರಾಂಗ್ ಆಗಿದೆ, ಅವ್ರು ಬಂದು ಸರಿ ಮಾಡ್ಕೊಡ್ಲಿ. ಸರಿ ಮಾಡ್ಕೊಡ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ನಾವು ಸ್ಟೆಪ್ ಅದೇನೋ RT ಇದನ್ನ ತಗೊಂತೀವಿ, ಅದನ್ನ ಇದ್ ಮಾಡ್ತೀವಿ, ಆಕ್ಷನ್ ಮಾಡ್ತೀವಿ. ಅವ್ರು ಬಂದು ಸರಿ ಮಾಡ್ಕೊಡ್ಲಿ ಅಷ್ಟೇ ನಮ್ಗೆ. ಇವಾಗ ಈ ತಪ್ಪು ನಡೆದಿರೋದಕ್ಕೆ ಯಾರೇ ಆಗಿರ್ಲಿ ಅಧಿಕಾರಿಗಳು ಎಲ್ಲರೂ ಜವಾಬ್ದಾರರೇ. ಹೌದು, 100%. ತಪ್ಪು ಮಾಡಿರೋದ್ರಿಂದ ಆ ವ್ಯಕ್ತಿಗೆ ಮಾತ್ರ ಅಲ್ಲ, ಆ ಇಲಾಖೆ ಜವಾಬ್ದಾರಿ ಅಲ್ವಾ? ಹೌದು. ಇವ್ರಿಗೆ ಏನ್ ಹೇಳ್ತೀರಾ ನಿಮ್ಗೆ ಇವಾಗ? ಅವ್ರು ಸರಿಯಾಗಿ ನೆಕ್ಸ್ಟ್ ಆದ್ರೂ ಮುಂದಿನ ಆದ್ರೂ ಬೇರೆ ಗ್ರಾಹಕರಿಗೆ ಅನ್ಯಾಯ ಆಗ್ದಂಗೆ ನೀಟಾಗಿ ಇನ್ಮೇಲೆ ಆದ್ರೂ ಆ ರೀಡಿಂಗ್ ಕರೆಕ್ಟ್ ಆಗಿ ಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ. ಒಟ್ಟಲ್ಲಿ ಇವಾಗ ಈ ತಪ್ಪು ಮಾಡಿದಂತ ಹುಡುಗಂದು ಕ್ಷಮಿಸುವಂತದ ಅಥವಾ ಕ್ಷಮಾಪಣೆ ಮಾಡ್ಲಿದ್ದಂತ ತಪ್ಪ ಇದು? ಸರ್, ಅವನು ಏನಾದ್ರೂ ಅಕಸ್ಮಾತ್ ಸರಿಯಾಗಿ ನೋಡದೆ ರೀಡಿಂಗ್ ತಗೊಂಡಿದ್ರು ಕ್ಷಮಿಸದೇ ಇರೋದು ಬಿಡೋದು ಅದು ಬೇರೆ. ಇನ್ನು ಮೂರ್ ಬಿಲ್ ಇದೆಯಲ್ಲ, ಅದ್ರದ್ದೆಲ್ಲ ಹೆಂಗ್ ಬಂದಿದೆ? ಯಾವ್ದ್ರದ್ದು? ಇನ್ನು 3 ಇದೆಯಲ್ಲ ನಿಮ್ಮ ಮನೆ? ಅವ್ರದ್ದೆಲ್ಲ ಕರೆಕ್ಟ್ ಇದೆ. ನಿಮ್ದೆ ಅಂದ್ರೆ ತಪ್ಪ ಯಾಕೆ? ಅದೇನೋ ಗೊತ್ತಿಲ್ಲ, ಅದೇನು ಸರಿಯಾಗಿ ರೀಡಿಂಗ್ ತಗಿಲಿಲ್ಲ ಗೊತ್ತಿಲ್ಲ. ಅವ್ರದೆಲ್ಲ ಕರೆಕ್ಟ್ ಆಗಿದೆ. 3-4 ಸರಿ ತಪ್ಪಾಗಿದೆ ನಂದು ಬಿಲ್. ನಮ್ದು ಹಳೇದು ಆಲ್ರೆಡಿ 1 ವರ್ಷದ ಬ್ಯಾಕ್ ಒಂದು 2-3 ಟೈಮ್ ಹಿಂಗೆ ಪ್ರಾಬ್ಲಮ್ ಆಗಿದೆ. ಏಗೆ ಡೈರೆಕ್ಟ್ ಫೋನ್ ಮಾಡಿದೀವಿ, ನಾವು ಬಿಲ್ ಸರಿ ಮಾಡ್ತೀವಿ ಅಂತ ಹೇಳಿದ್ರೆ ಏನು ಸರಿ ಮಾಡಿಲ್ಲ. ನಾನು ಆಲ್ರೆಡಿ ಬಿಲ್ ಕಟ್ಟಿದೀನಿ, ಅದೆಲ್ಲ ಹಳೇದು ಬಿಲ್ ಕಟ್ಟಿದ್ರು ಅವ್ರೇನ್ ಸರಿನೂ ಮಾಡ್ಕೊಟ್ಟಿಲ್ಲ, ಏನು ಇಲ್ಲ. ಸುಮ್ಮನೆ ಎಕ್ಸ್ಟ್ರಾ ಅದೇ 2 ತಿಂಗಳಿಗೆ ಒಂದು ಸರಿ ರೀಡಿಂಗ್ ತೆಗಿಯೋದು, ಅದ್ರದ್ದು 0 ತೋರ್ಸೋದು, ಇನ್ನೊಂದ್ ಮಂತ್ ರೀಡಿಂಗ್ ತೆಗಿಯೋದು, ಎಕ್ಸ್ಟ್ರಾ ಬಿಲ್ ಕಟ್ಸ್ಕೊಳ್ಳೋದು. ನಿಮ್ಮ ಮನೆ ನಿಮ್ಗೆ ನ್ಯಾಯ ಕೊಡಿಸುತ್ತೆ ಅನ್ನೋ ನಂಬಿಕೆ ಇದೆಯಾ? ಖಂಡಿತ ನಿರೀಕ್ಷೆ ಇಟ್ಕೊಂಡಿದೀವಿ ಸರ್. ಕೊಡಿಸ್ತೀರಾ ಅನ್ನೋ ಗ್ಯಾರಂಟಿ ಇದೆ. ಅದಕ್ಕೋಸ್ಕರ ನಿಮಗೆ ನಾನು ಕರೆ ಮಾಡಿ ತಿಳಿಸಿದೀನಿ, ಕೊಡ್ತೀರಾ ಅಂತ ಅನ್ಕೊಂಡಿದೀನಿ. ಥ್ಯಾಂಕ್ ಯು ರಮೇಶ್ ಅವರೇ. ಓಕೆ ಸರ್. ನಾವು ಪ್ರಯತ್ನ 100ಕ್ಕೆ 100% ಮಾಡ್ತೀವಿ. ಯಾಕಂದ್ರೆ ನೋಡಿ, ಯಾವುದೇ ಒಬ್ಬ ಗ್ರಾಹಕ ದುಡ್ಡು ಕಟ್ಟದಾಗ್ಲೇ ಇಲಾಖೆಗೆ ದುಡ್ಡು ಬರುತ್ತೆ. ಆ ಗ್ರಾಹಕನಿಗೆ ಈ ತರ ಮೋಸ ಆಗೋದು, ಹಗಲು ದರೋಡೆ ಆಗೋದು ತುಂಬಾ ದೌರ್ಭಾಗ್ಯ. ಇದು ಆಗ್ಬಾರ್ದಾಗಿತ್ತು, ಆಗಿದೆ. ಒಂದಿಷ್ಟು ತಪ್ಪುಗಳು ಇಲಾಖೆ ಸಹ ಮಾಡಿದೆ. ಯಾಕಂದ್ರೆ ಗೊತ್ತು ಗುರಿ ಇಲ್ಲದಂತ ಒಬ್ಬ ಕೆಲಸಕ್ಕೆ ಬಾರದ ನಾಲಾಯಕ್ ಕಂಪನಿಗಳಿಗೆ ಟೆಂಡರ್ಗಳನ್ನ ಕೊಟ್ಟು ಅವ್ರಿಗೆ ಏನೂ ಅನುಭವವೇ ಇರಲ್ಲ, ಅದಂದ್ರೆ ಏನು ಅಂತಾನೆ ಗೊತ್ತಿರಲ್ಲ ಅಂತವುಗಳಿಗೆ ಟೆಂಡರ್ ಕೊಟ್ಟು ಇವರ ಹಣದ ಆಸೆಗೆ, ಇವರ ಒಂದು ಸ್ವಾರ್ಥಕ್ಕಾಗಿ ಈ ರೀತಿಯ ಕೆಲಸಗಳನ್ನ ಮಾಡ್ತಾರೆ. ನೋಡಿ, ಇವತ್ತು ನೀವು ಧೈರ್ಯವಾಗಿ ನಿಮ್ಮ ವಾಣಿ ಕರೆ ಮಾಡಿ ಹೇಳಿದೀರಾ, ಇದರ ನನ್ಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸಿ ಅಂತ. ಈ ತರ ಎಷ್ಟೋ ವ್ಯಕ್ತಿಗಳು ಪಾಪ ಆಫೀಸು ಕಚೇರಿ ಅವ್ರ ಕೆಲಸ ಕಾರ್ಯಗಳನ್ನ ಬಿಟ್ಟು ಆಫೀಸ್ಗಳಿಗೆ ಹೋಗಿ ಅವ್ರು ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾರೆ. ಈ ತರ ತಪ್ಪುಗಳು ಆಗದೆ ಇರ್ಲಿ ಅಂತ ನಾವು ಸಹ ಕೇಳ್ಕತ್ತೀವಿ. ಒಟ್ಟಾರೆಯಾಗಿ ಕೆಲಸ ನಿರ್ವಹಿಸ್ತಿರುವಂತ ಅಥವಾ ಜವಾಬ್ದಾರಿ ಇರುವ ಅಧಿಕಾರಿಗಳು ಇದನ್ನ ನೋಡಿ ಮುನ್ನೆಚ್ಚರಿಕೆ ತಗೊಂಡು ಈ ರೀತಿ ಅನ್ಯಾಯಕ್ಕೊಳಗಾದಂತಹ ರಮೇಶ್ ಅವರಾಗಿರ್ಬೋದು, ಸುರೇಶ್ ಅವರಾಗಿರ್ಬೋದು, ಯಾರೇ ಆಗಿರ್ಬೋದು, ಅಂತವರಿಗೆ ಮನೆ ಮುಂದೆನೆ ಹೋಗಿ ಅವರ ಸಮಸ್ಯೆನ ಬಗೆಹರಿಸಿಕೊಡ್ಬೇಕು ಅಂತ ನಿಮ್ಮ ವಾದ ಕರೆಕ್ಟಾ? ಹೌದು, ನಿಮ್ಮ ವಾದ ಕರೆಕ್ಟ್ ಆಗಿದೆ. ಯಾಕಂದ್ರೆ ನೀವು ಮಾಡದೇ ಇರೋಂತ ತಪ್ಪಿಗೆ ನೀವು ಕಚೇರಿ ಅಲ್ದು ಬಿಲ್ ರೆಡಿ ಮಾಡಿಸ್ಕೊಳ್ಳೋಂತ ಅವಶ್ಯಕತೆ ನಿಮ್ಮದಲ್ಲ. ಫ್ರೀನೂ ಇಲ್ಲ ಸರ್, ಫ್ರೀನೂ ಇಲ್ಲ. ನೀವು ಇವತ್ತು ದುಡಿದ್ರೇನೆ ತಾನೆ ಬಿಲ್ ಕಟ್ಟಾಗೋದು, ಮುಗ್ಸಟ್ಟೆ ಏನಲ್ವಲ್ಲ. ಆಗ್ಲಿ ರಮೇಶ್ ಅವರೇ, ಧನ್ಯವಾದಗಳು.